ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರ ಋಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ಅಂತಂದರೆ ಒಬೆಸಿಟಿ, ಬೊಜ್ಜು, ಅತಿಯಾದ ಬೊಜ್ಜಿನ ಸಮಸ್ಯೆ. ಹೆಂಗಸರಿರ್ಬೋದು, ಗಂಡಸರಿರ್ಬೋದು, ಅತಿ ಹೆಚ್ಚು ಜನರನ್ನು ಕಾಡ್ತಾ ಇರತಕ್ಕಂಥ ಈ ಸಮಸ್ಯೆಗೆ ಕಾರಣ ಏನು, ಇದರ ಪರಿಣಾಮ ಏನು, ಇದಕ್ಕೆ ಪರಿಹಾರ ಏನು ಅಂತಂದರೆ ಇದಕ್ಕೆ ಕಾಸ್ ಏನು, ಅದಕ್ಕೆ ಎಫೆಕ್ಟ್ ಏನು, ಹಾಗೂ ಅದಕ್ಕೆ ಸಲ್ಯೂಷನ್ ಏನು ಅನ್ನೋದನ್ನು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಬೊಜ್ಜಿನ ಸಮಸ್ಯೆಗೆ ಪ್ರಮುಖವಾದ ಕಾರಣ ಆಯುರ್ವೇದದಲ್ಲಿ ತಿಳಿಸಿರ್ತಕ್ಕಂತಹ ಆಹಾರ ವಿಹಾರ ಜೀವನ ಶೈಲಿ. ಯಾವಾಗ ನಮ್ಮ ಆಹಾರದಲ್ಲಿ ವಿಹಾರದಲ್ಲಿ ಜೀವನ ಶೈಲಿಯಲ್ಲಿ ಏರುಪೇರಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಬೊಜ್ಜಿನ ಸಮಸ್ಯೆ ಕಾಡ್ತದೆ. ಇದಕ್ಕೆ ಪ್ರಮುಖವಾದ ಕಾರಣಗಳೇನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಕಾರಣಗಳ ವಿಷಯಕ್ಕೆ ಬಂತು ಅಂತಂದರೆ, ಈ ಬೊಜ್ಜಿನ ಸಮಸ್ಯೆ ಸಾಮಾನ್ಯವಾಗಿ ಹೆಂಗಸರಲ್ಲಿ ಗಂಡಸರಲ್ಲಿ ಪ್ರತಿಯೊಬ್ಬರಲ್ಲೂ ಕಾಡ್ತದೆ. ಮೆಡಿಕಲ್ ನ್ಯೂಸ್ ಟುಡೇ ಜರ್ನಲ್ ಪ್ರಕಾರ ಪುರುಷರಲ್ಲಿ ಕೊಬ್ಬಿನ ಶೇಖರಣೆ, ಈ ಬೊಜ್ಜಿನ ಸಮಸ್ಯೆ ಹೊಟ್ಟೆಯ ಭಾಗದಲ್ಲಿ ಹೆಚ್ಚಾಗಿ ಇರ್ತದೆ. ಹೊಟ್ಟೆಯ ಸುತ್ತಳತೆಯಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಆದರೆ ಹೆಂಗಸರಲ್ಲಿ ತೊಡೆಯ ಭಾಗದಲ್ಲಿ, ಪೃಷ್ಠದಲ್ಲಿ ಹಾಗೂ ಸೊಂಟದ ಭಾಗದಲ್ಲಿ ಹೆಚ್ಚಾಗಿ ಕೊಬ್ಬು ಶೇಖರಣೆ ಆಗ್ತದೆ. ನಾವು ತೆಗೆದುಕೊಳ್ಳತಕ್ಕಂತಹ ಆಹಾರ ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡ್ತದೆ. ನಾವು ಯಾವಾಗ ಜಂಕ್ ಫುಡ್ಸ್ಗಳನ್ನ, ಆಯಿಲಿ ಫುಡ್ಸ್ಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತೀವೋ, ಸಿಹಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವನೆ ಮಾಡ್ತೀವೋ ಅಂಥ ಒಂದು ಸಂದರ್ಭದಲ್ಲಿ ಅದು ಕೊಬ್ಬಾಗಿ ಶೇಖರಣೆ ಆಗ್ತದೆ. ಇದಕ್ಕೆ ಪ್ರಮುಖವಾದ ಕಾರಣ ಏನು ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾವಾಗ ಹಾರ್ಮೋನ್ಸಲ್ಲಿ ಇಂಬ್ಯಾಲೆನ್ಸ್ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಹಾಗೂ ಮೆಟಬಾಲಿಕ್ ಡಿಸ್ಟರ್ಬೆನ್ಸ್, ನಮ್ಮ ದೇಹದಲ್ಲಿ ನಾವು ಸೇವಿಸತಕ್ಕಂತಹ ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗದಲೇ ಇದ್ದರೆ, ಮೆಟಬಾಲಿಸಮ್ ಸರಿಯಾಗಿ ಆಗದಲೇ ಇದ್ದರೆ ಅಂಥ ಒಂದು ಸಂದರ್ಭದಲ್ಲಿ ಅದು ಕೊಬ್ಬಾಗಿ ಶೇಖರಣೆ ಆಗ್ತದೆ. ಹಾಗೂ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಇದ್ದರೆ, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸಸೈಸ್ ಅಂತಂದರೆ ಯಾವುದೇ ರೀತಿ ವ್ಯಾಯಾಮ ಮಾಡ್ದಲಿದ್ದರೆ, ಕೆಲಸ ಮಾಡ್ದಲಿದ್ದರೆ, ದೇಹವನ್ನು ದಂಡಿಸ್ತಲೇ ಇದ್ದರೆ, ವ್ಯಾಯಾಮ ಮಾಡ್ದಲಿದ್ದರೆ ಅಂಥ ಒಂದು ಸಂದರ್ಭದಲ್ಲಿ ಅತಿಯಾದ ಕೊಬ್ಬು ಶೇಖರಣೆ ಆಗ್ತದೆ. ಹಗಲೊತ್ತು ನಿದ್ದೆ ಮಾಡೋದ್ರಿಂದ ಕೊಬ್ಬು ಶೇಖರಣೆ ಆಗ್ತದೆ. ಅತಿಯಾದ ಒಂದು ಜಿಡ್ಡಿನ ಪದಾರ್ಥ, ಆಯಿಲಿ ಪದಾರ್ಥಗಳನ್ನ ಹಾಗೂ ಸಿಹಿ ಪದಾರ್ಥಗಳನ್ನ, ಮಸಾಲೆ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಈ ಒಂದು ಕೊಬ್ಬು ಶೇಖರಣೆ ಆಗ್ತದೆ. ಪುರುಷರಲ್ಲಿ ಪ್ರಮುಖವಾಗಿ ಸಿಹಿ ಪದಾರ್ಥಗಳನ್ನ ಹಾಗೂ ಜಿಡ್ಡಿನ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ, ಕರಿದ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಹಾಗೂ ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಈ ಕೊಬ್ಬು ಶೇಖರಣೆ ಆಗ್ತದೆ. ಬೊಜ್ಜಿನ ಸಮಸ್ಯೆಯಿಂದ ಬಳಲ್ತಾರೆ. ಇನ್ನು ಹೆಂಗಸರಲ್ಲಿ ಮೆನೋಪಾಸ್, ಮುಟ್ಟು ನಿಂತ ಸಂದರ್ಭದಲ್ಲಿ ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಇರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ ಹಾಗೂ ಈ ಒಂದು ಸಮಸ್ಯೆಯಿಂದ ಅವಳು ಬಳಲ್ತಾರೆ. ಬಯೋಮೆಡ್ ಸೆಂಟ್ರಲ್ ನ್ಯೂಟ್ರಿಷನಲ್ ಜರ್ನಲ್ ಇದ್ರ ಪ್ರಕಾರ ಈ ಒಂದು ರಿಸರ್ಚ್ ಮಾಡಿದೆ. ಈ ಒಂದು ಅಧ್ಯಯನದ ಪ್ರಕಾರ ಅತಿಯಾಗಿ ಸಮೋಸ ಸೇವನೆ ಮಾಡೋದ್ರಿಂದ, ಡೀಪ್ ಫ್ರೈಡ್ ಫುಡ್ಗಳನ್ನ ಸೇವನೆ ಮಾಡೋದ್ರಿಂದ, ಹುರಿದ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ, ಸಿಹಿ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಇದರಿಂದ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಏನು ಹೇಳ್ತಾರೆ, ಈ ಒಂದು ಸಮಸ್ಯೆಗಳನ್ನ ಎದುರಿಸ್ತಾರೆ. ಇನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದ ಸಂದರ್ಭದಲ್ಲಿ, ಯಾವಾಗ ಈ ಇನ್ಸುಲಿನ್ ಪ್ರತಿರೋಧಕ ಈ ಒಂದು ಸಮಸ್ಯೆ ಇದ್ದ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಥೈರಾಯ್ಡ್ ಹಾರ್ಮೋನಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಕಾರ್ಟಿಸಾಲ್ ಲೆವೆಲ್ ಹೆಚ್ಚಾಗಿದ್ದ ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಹಾಗೂ ದೀರ್ಘಕಾಲದ ಸ್ಟ್ರೆಸ್, ತುಂಬ ಚಿಂತೆ, ಯೋಚನೆ, ಖಿನ್ನತೆ ಇದ್ದ ಸಂದರ್ಭದಲ್ಲಿ ತುಂಬಾ ಟೆನ್ಷನ್ ಮಾಡ್ಕೋತಾ ಇರ್ತಾರೆ, ಸ್ಟ್ರೆಸ್ ಮಾಡ್ಕೋತಾ ಇರ್ತಾರೆ. ಇದು ದೀರ್ಘಕಾಲ ಯಾವಾಗಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಹಾಗೂ ಹಗಲು ಸಮಯ ನಿದ್ದೆ ಮಾಡೋದ್ರಿಂದ ಶೇಖರಣೆ ಆಗ್ತದೆ. ರಾತ್ರಿ ಸಮಯ ನಿದ್ದೆ ಮಾಡದಲೇ ಇದ್ದ ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಅಸಮರ್ಪಕ ನಿದ್ದೆ ಆದ ಸಂದರ್ಭದಲ್ಲಿ ಕೊಬ್ಬು ಶೇಖರಣೆ ಆಗ್ತದೆ. ಹಾಗೂ ನಮ್ಮ ಆಹಾರದಲ್ಲಿ ಅತಿಯಾದ ಒಂದು ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತಕ್ಕಂಥ ಆಹಾರ ಸೇವನೆ ಮಾಡೋದ್ರಿಂದ ಕೊಬ್ಬು ಶೇಖರಣೆ ಆಗ್ತದೆ. ಹಾಗಾದರೆ ಇದರ ಎಫೆಕ್ಟ್ ಏನು, ಈ ಒಂದು ಬೊಜ್ಜಿನ ಸಮಸ್ಯೆಯಿಂದ ಯಾವ ಯಾವ ತೊಂದರೆಗಳಾಗ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬೊಜ್ಜಿನ ಸಮಸ್ಯೆಯಿಂದ ಹಲವಾರು ತೊಂದರೆಗಳಾಗ್ತದೆ. ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಹಲವಾರು ತೊಂದರೆಗಳಾಗ್ತದೆ. ಪುರುಷರಲ್ಲಿ ಮೇಯ್ನಾಗಿ
ಪ್ರಮುಖವಾಗಿ ಪುರುಷನಲ್ಲಿ ಬೊಜ್ಜಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಟೆಸ್ಟೋಸ್ಟಿರಾನ್ ಲೆವೆಲ್ ಕಡಿಮೆ ಇರ್ತದೆ. ಯಾವಾಗ ಈ ಹಾರ್ಮೋನ್ ಲೆವೆಲ್ ಕಡಿಮೆ ಇರ್ತದೋ ಪುರುಷರಲ್ಲಿ ಲೈಂಗಿಕ ಆಸಕ್ತಿ, ಕಾಮದ ಆಸಕ್ತಿ ಕಡಿಮೆ ಆಗ್ತದೆ, ಹಾಗೂ ಸ್ನಾಯುಗಳು ವೀಕ್ ಆಗ್ತದೆ, ಅವರ ಮಸಲ್ಗಳು ವೀಕ್ ಆಗ್ತದೆ, ಹಾಗೂ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತದೆ. ಇನ್ನು ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆ ಕಾಡ್ತದೆ, ಹಾಗೂ PCOD ಅಂತ ಏನು ಹೇಳ್ತಾರೆ, ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ಈ ಒಂದು ಸಮಸ್ಯೆಯಿಂದ ಬಳಲ್ತಾರೆ. ಹಾಗೂ ಅವರಲ್ಲಿ ಅಂಡೋತ್ಪತ್ತಿ ಅಂತಂದರೆ ಎಗ್ ರಿಲೀಸ್ ಸರಿಯಾಗಿ ಆಗೋದಿಲ್ಲ. ಇನ್ಫರ್ಟಿಲಿಟಿ ಅಂತಂದರೆ ಅವರಲ್ಲಿ ಒಂದು ಫಲವತ್ತತೆ ಕಡಿಮೆ ಆಗ್ತದೆ, ಸಂತಾನ ಉತ್ಪತ್ತಿಯಲ್ಲಿ ತೊಂದರೆ ಆಗ್ತದೆ. ಹೀಗೆ ಹಲವಾರು ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಇನ್ನು ತಲೆ ಕೂದಲಿನ ಸಮಸ್ಯೆ ಇರಬಹುದು, ಮೊಡವೆ ಸಮಸ್ಯೆ ಇರಬಹುದು, ಹಾಗೂ ಅವರ ಆಹಾರದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಹಾಗೂ ಈ ಬೊಜ್ಜಿನ ಸಮಸ್ಯೆಯಿಂದ ಹಲವಾರು ಸಮಸ್ಯೆಗಳನ್ನ ಅವರು ಎದುರಿಸ್ತಾರೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು, ಸೊಲ್ಯೂಷನ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಗೆ 1 ಲೋಟ ಬಿಸಿನೀರು ಕುಡಿಯುವಂಥ ಅಭ್ಯಾಸ ಇಟ್ಕೊಳ್ಳಿ. ಇದು ನಿಮ್ಮ ದೇಹದಲ್ಲಿರ್ತಕ್ಕಂತಹ ಎಕ್ಸೆಸ್ ಫ್ಯಾಟ್, ಹೆಚ್ಚಿನ ಕೊಬ್ಬಿನ ಅಂಶವನ್ನು ನಿವಾರಣೆ ಮಾಡ್ತದೆ. ಹಾಗೂ ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್, ರೆಗ್ಯುಲರ್ ಆಗಿ ದೇಹನ ಒಂದು ವ್ಯಾಯಾಮ ಮಾಡಬೇಕಾಗ್ತದೆ. ಯೋಗ, ಪ್ರಾಣಾಯಾಮ, ಸ್ಟ್ರೆಚ್ಚಿಂಗ್ ಎಕ್ಸಸೈಸ್, ಧ್ಯಾನ ಇವುಗಳನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬಹುದು, ಬೊಜ್ಜಿನ ಸಮಸ್ಯೆಯಿಂದ ದೂರ ಆಗಬಹುದು. ಇನ್ನು ಆಹಾರದಲ್ಲಿ ಈ ಒಂದು ಹಲವಾರು ಪದಾರ್ಥಗಳು, ಪ್ರಮುಖವಾಗಿ ಪ್ರೋಟೀನ್ ರಿಚ್ ಇರ್ತಕ್ಕಂತಹ, ಫೈಬರ್ ರಿಚ್ ಇರ್ತಕ್ಕಂತಹ, ನಾರಿನಂಶ ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ. ಇದು ನಿಮಗೆ ಹೊಟ್ಟೆ ತುಂಬದ ಅನುಭವ ಇರ್ತದೆ ಹಾಗೂ ಶಕ್ತಿಯನ್ನು ಕೊಡ್ತದೆ. ಆದ್ದರಿಂದ ಇವುಗಳನ್ನು ಸೇವನೆ ಮಾಡಿ. ಹಾಗೂ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ. ನೀವು ಯಾವಾಗ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಸೇವನೆ ಮಾಡ್ತೀರೋ ಅದು ನಿಮ್ಮ ದೇಹದಲ್ಲಿ ಕ್ಯಾಲೋರೀಸ್ ಆಗಿ, ಅದು ಹೆಚ್ಚು ಕ್ಯಾಲೋರೀಸ್ ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಹಲವಾರು ಸಮಸ್ಯೆಗಳನ್ನ ಉತ್ಪತ್ತಿ ಮಾಡ್ತದೆ. ಜಿಡ್ಡಿನ ಪದಾರ್ಥಗಳು, ಆಯಿಲ್ ಪದಾರ್ಥಗಳು, ಸ್ವೀಟ್ ಪದಾರ್ಥಗಳನ್ನ, ಡೀಪ್ ಫ್ರೈಡ್ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾಯಿದ್ರೆ ಅದನ್ನು ಕಡಿಮೆ ಮಾಡಿ. ಹೆಚ್ಚೆಚ್ಚು ನೀರು ಕುಡಿಬೇಕಾಗ್ತದೆ. ಹಾಗೂ ಅಗಸೆ ಬೀಜ ಈ ಒಂದು ಅಗಸೆ ಬೀಜನ ಆಹಾರದಲ್ಲಿ ಉಪಯೋಗಿಸೋದ್ರಿಂದ 1 ಲೋಟ ಉಗುರು ಬೆಚ್ಚ ನೀರಿಗೆ ಆ್ಯಪಲ್ ಸೈಡರ್ ವಿನೆಗರ್ ಹಾಕ್ಕೊಂಡು ಪ್ರತಿ ಸಾಯಂಕಾಲ ಸಮಯ ಕುಡಿಯೋದ್ರಿಂದ, ಹಾಗೂ ರೆಗ್ಯುಲರ್ ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ, ಸಮರ್ಪಕವಾದ ನಿದ್ದೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಯಿಂದ ನೀವು ದೂರ ಆಗಬಹುದು. ರಾತ್ರಿ ಎಲ್ಲ ಎದ್ದಿರೋದು, ಬೆಳಗ್ಗೆ ಮಲಗಿರೋದು, ಈ ಥರ ಎಲ್ಲ ಒಂದು ಲೈಫ್ ಸ್ಟೈಲ್ ಇದ್ದರೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಹಾಗೂ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಸರಿಯಾದ ಸಮಯಕ್ಕೆ ಏಳಬೇಕು. ಸರಿಯಾದ ಆಹಾರ, ಸರಿಯಾದ ವಿಹಾರ, ಜೀವನ ಶೈಲಿ ಸರಿಯಾಗಿ ಇತ್ತು ಅಂತಂದರೆ ನೀವು ಈ ಬೊಜ್ಜಿನ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.